ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಚಿತ್ರದುರ್ಗದಲ್ಲಿ ಕೋಟೆನಾಡಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶವನ್ನ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಹೆಚ್ಚಾಗಿದೆ. ಭಿನ್ನ ಮತ ಸ್ಫೋಟಗೊಳ್ತಕ್ಕಂಥ ಒಂದು ಅಂಶ ಕಂಡು ಬರ್ತಾ ಇದೆ. ಹೇಗೆ ಅಂತಂದ್ರೆ, ಸುಮಾರು 7 ರಿಂದ 8 ಜನ ಲಿಂಗಾಯತ ಶಾಸಕರು ಒಬ್ಬ ದೊಡ್ಡ ಲಿಂಗಾಯತ ಶಾಸಕನ ಜೊತೆಗೂಡಿ ಕಾಂಗ್ರೆಸ್ ವಿರುದ್ಧ ಬಂಡಾಯವನ್ನು ಹೇಳ್ತಕ್ಕಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಯಾವಾಗ ಇವರು ಕಾಂತರಾಜ್ ವರದಿಯನ್ನು ಸ್ವೀಕರಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು, ಆ ಬೆನ್ನಲ್ಲೇ ಅಲ್ಲಿದ್ದಂಥ ಲಿಂಗಾಯತ ಶಾಸಕರು ಇದರ ವಿರುದ್ಧ ಮಾತನಾಡಲಿಕ್ಕೆ ಆರಂಭಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮಾತನಾಡಲಿಕ್ಕೆ ಆರಂಭಿಸಿದ್ದಾರೆ. ಯಾಕೆಂದ್ರೆ ಈ ಕಾಂತರಾಜು ವರದಿಯನ್ನ ಮೊದಲಿಂದನೂ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರು ವಿರೋಧಿಸ್ತಾ ಬಂದಿದ್ರು. ಕಾರಣ ಏನಂದ್ರೆ, ಆ ಒಂದು ವರದಿ ಅವೈಜ್ಞಾನಿಕವಾಗಿದೆ. ಅವರ ಪ್ರಕಾರ ಆ ಒಂದು ವರದಿ ಅವೈಜ್ಞಾನಿಕವಾಗಿದೆ. ಅದರಲ್ಲಿ ಆ ವರದಿ ಏನ್ ಹೇಳ್ತಾ ಇದೆ, ಯಾಕೆ ಅಷ್ಟೊಂದು ಸಮಸ್ಯೆ ಆಗ್ತಾ ಇದೆ, ಯಾಕೆ ಲಿಂಗಾಯತ ಅಷ್ಟೊಂದು ವಿರೋಧಿಸ್ತಾ ಇದ್ದಾರೆ ಅಂತಂದ್ರೆ, ಆ ಒಂದು ವರದಿ ಪ್ರಕಾರ ಕರ್ನಾಟಕದಲ್ಲಿ ಲಿಂಗಾಯತರು 14% ಕುಸಿತಿದ್ದಾರೆ. 14% ಅವರಾದ್ರೆ ಒಕ್ಕಲಿಗರು 11% ಅಷ್ಟಿದ್ದಾರೆ. ಉಳಿದಂತ ಇತರೆ ಕುರುಬ ಮತ್ತೆ SC ST OBC ಇತರೆ ಜಾತಿಗಳು, ಸಣ್ಣ ಪುಟ್ಟ ಜಾತಿಗಳು 50% ಹೆಚ್ಚಿದ್ದಾರೆ ಅನ್ನೋ ಒಂದು ವರದಿಯನ್ನ ಕಾಂತರಾಜ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ವರದಿ ಬಿಡುಗಡೆ ಆದ್ರೆ ಲಿಂಗಾಯತ ಸಮುದಾಯಕ್ಕೆ ಭಾರಿ ಪ್ರಮಾಣದಲ್ಲಿ ಅನ್ಯಾಯ ಆಗುತ್ತೆ, ಭಾರಿ ಪ್ರಮಾಣದಲ್ಲಿ ಅನ್ಯಾಯವನ್ನು ಮಾಡಿದಂಗಾಗ್ತದೆ. ಇದು ವರದಿ ಅವೈಜ್ಞಾನಿಕವಾಗಿದೆ, ಇದನ್ನ ಸ್ವೀಕರಿಸಬಾರ್ದು ಅಂತ ಎಲ್ಲಾ ಲಿಂಗಾಯತ ಶಾಸಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಮೊನ್ನೆ ನಡೆದಂತ ಸಮಾವೇಶದಲ್ಲಿ DK ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಕಾಂತರಾಜು ವರದಿಯನ್ನು ನಾವು ಸ್ವೀಕರಿಸ್ತೇವೆ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸಣ್ಣ ಪುಟ್ಟ ಜಾತಿಗಳ ಸಂಘಟನೆ ಆಗ್ಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾ ಹೋಗ್ತಾರೆ. ಇದ್ರಿಂದ ಏನು ಮೊದಲೇ ಬೇಡ ಅಂತ ಹೇಳ್ತಿದ್ರು ಆ ಒಂದು ಲಿಂಗಾಯತ ಸಮುದಾಯ ಮತ್ತೆ ಲಿಂಗಾಯತ ಕಮ್ಯುನಿಟಿಯ ನಾಯಕರು, ಶಾಸಕರು ಸಿಡಿದೆದ್ದಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ. ಮಧ್ಯ ಕರ್ನಾಟಕದ ಬಹುದೊಡ್ಡ ಲಿಂಗಾಯತ ನಾಯಕನ ಜೊತೆ ಪಕ್ಷವನ್ನ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಆ ದೊಡ್ಡ ನಾಯಕ ಯಾರು? ಅಲ್ಲಿ ಕಾಂತರಾಜ್ ವರದಿ ಒಂದು ವೇಳೆ ಸ್ವೀಕರಿಸಿದ್ದೆ ಆದ್ರೆ ಕರ್ನಾಟಕ ಸರ್ಕಾರ ಸೇಕ್ ಆಗುತ್ತಾ? ಸಿದ್ದರಾಮಯ್ಯನ ಕುರ್ಚಿಗೆ ಆಪತ್ ಬರುತ್ತಾ? ಎಸ್, ಎಲ್ಲ ವಿಷಯವನ್ನ ನಿಮ್ಮ ಮುಂದೆ ಇಡ್ತೇನೆ ವೀಕ್ಷಕರೇ. ತಪ್ಪದೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಏನಂದ್ರೆ ಕರ್ನಾಟಕ ಕಾಂಗ್ರೆಸ್ ಈಗ ಒಂದು ರೀತಿ ಒಂದ್ ಕಡೆ ಭಗವಾನ್ ಧ್ವಜ ವಿವಾದ, ಹನುಮಾನ್ ಧ್ವಜ ವಿವಾದ ಮಂಡ್ಯದಲ್ಲಿ ಬೆಂಕಿ ಹಾಗೆ ಉರಿತಾ ಇದೆ. ಇಡೀ ರಾಜ್ಯಾದ್ಯಂತ ಆ ಒಂದು ಧ್ವಜದ ಬೆಂಕಿಯನ್ನು ಹಚ್ಚಲಿಕ್ಕೆ VHP ಸಜ್ಜಾಗಿ ನಿಂತಿದೆ. ಮತ್ತೊಂದು ಕಡೆ ಕಾಂತರಾಜ್ ಅರಸು ಅವರ ವರದಿಯನ್ನ ಸ್ವೀಕರಿಸ್ತೀನಿ ಅಂತ ಕೊಟ್ಟಿರ್ತಕ್ಕಂಥ ಹೇಳಿಕೆಯಿಂದ ಕಾಂಗ್ರೆಸ್ ಒಳಗೆ ಒಳಬೇಗುದಿ ಸ್ಟಾರ್ಟ್ ಆಗಿದೆ, ಒಳಗಡೆ ಕುದೀತಾ ಇದೆ. ಲಿಂಗಾಯತ ಕಮ್ಯುನಿಟಿ ಮತ್ತು ಒಕ್ಕಲಿಗ ಕಮ್ಯುನಿಟಿ ಕೂಡ ಇದನ್ನ ವಿರೋಧಿಸ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ತಾನು ಕೊಟ್ಟಂತ ಹೇಳಿಕೆಯ ಪ್ರಕಾರ ಕಾಂತರಾಜ್ ವರದಿಯನ್ನ ಸ್ವೀಕರಿಸಿದ್ದೇ ಆದ್ರೆ ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ಒಬ್ಬ ಬಹುದೊಡ್ಡ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗ ಅಂತ ಹೇಳ್ಬೋದು, ಮೂಲ ಕಾಂಗ್ರೆಸ್ಸಿಗ ನಾಯಕ ಶಾಮನೂರು ಶಿವಶಂಕರಪ್ಪನವರ ಜೊತೆಗೂಡಿ ಪಕ್ಷವನ್ನ ಬಿಡ್ಲಿಕ್ಕೆ 8 ರಿಂದ 10 ಲಿಂಗಾಯತ ಶಾಸಕರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಇಂಥದ್ದೊಂದು ವರದಿ ಕೇಳ್ಬರ್ತಾ ಇದೆ ವೀಕ್ಷಕರೇ. ಎಸ್, ಯಾಕೆಂತಂದ್ರೆ ಒಂದು ವೇಳೆ ಏನಾದ್ರೂ ಇವರು ಆ ವರದಿಯನ್ನು ಸ್ವೀಕರಿಸಿದ್ರೆ ಲಿಂಗಾಯತ ಕಮ್ಯುನಿಟಿಗೆ ಮಾನ್ಯತೆ ಕಡಿಮೆ ಆಗುತ್ತೆ ಕರ್ನಾಟಕದಲ್ಲಿ, ಒಕ್ಕಲಿಗ ಕಮ್ಯುನಿಟಿಗೆ ಮಾನ್ಯತೆ ಕಡಿಮೆ ಆಗುತ್ತೆ ಕರ್ನಾಟಕದಲ್ಲಿ. ಹಾಗಾಗಿ ಲಿಂಗಾಯತ ನಾಯಕರು ಶಾಮನೂರು ಶಿವಶಂಕರಪ್ಪ ಜೊತೆ ರಹಸ್ಯವಾಗಿ ಮಾತುಕತೆಯನ್ನ ನಡೆಸುವ ಮೂಲಕ ಸಿದ್ದರಾಮಯ್ಯ ಗೌರ್ಮೆಂಟ್ಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಒಂದು ವೇಳೆ ನೀವೇನಾದ್ರೂ ಕಾಂತರಾಜ್ ವರದಿಯನ್ನ ಸ್ವೀಕರಿಸಕೂಡ್ದು, ನೀವು ನಮ್ಮನ್ನು ಮಂತ್ರಿ ಮಾಡದೇ ಇದ್ರೂ ಅಡ್ಡಿ ಇಲ್ಲ, ಕಾಂತರಾಜ್ ವರದಿಯನ್ನ ಸ್ವೀಕರಿಸಕೂಡ್ದು. ಒಂದು ವೇಳೆ ನೀವು ಸ್ವೀಕರಿಸಿದ್ರೆ ನಾವು ಖಂಡಿತವಾಗಲೂ
ಹೊರಗಡೆ ಹೋಗ್ತೇವೆ. ನೀವು ಕಳೆದ ಬಾರಿ ಇದೇ ಲಿಂಗಾಯತ ವಿಚಾರಕ್ಕೆ, ವೀರಶೈವ ವಿಚಾರಕ್ಕೆ ಕೈ ಹಾಕಿ ನಮ್ಮನ್ನೆಲ್ಲ ಸೋಲಿಸಿದ್ದೀರಾ. ನಾವು ಸೋತಿದ್ದೇವೆ. ಕಳೆದ ಬಾರಿ ಲಿಂಗಾಯತ ಕಮ್ಯುನಿಟಿ ವಿಚಾರ ಬಂದಾಗ, ವೀರಶೈವ ಧರ್ಮವನ್ನ ಬೈಫರ್ಕೇಟ್ ಮಾಡ್ತೀವಿ ಅಂತ ಹೋದಾಗ ನಾವು ಸೋಲನ್ನು ಅನುಭವಿಸಿದ್ದೇವೆ. ಈ ಬಾರಿ ಮತ್ತೆ ನೀವು ಅಂಥದ್ದೇ ಮತ್ತೊಂದು ವಿಚಾರಕ್ಕೆ ಕೈ ಹಾಕ್ತಿದ್ದೀರಾ. ಹಾಗಾಗಿ ನಾವು ಅನಿವಾರ್ಯವಾಗಿ ನಾವು ಪಕ್ಷವನ್ನು ಬಿಡಬೇಕಾಗುತ್ತೆ ಅನ್ನೋ ಮೆಸೇಜನ್ನ ಪಾಸ್ ಮಾಡಿದ್ದಾರೆ. ಮೊದಲೇ ಶಾಮನೂರು ಶಿವಶಂಕರಪ್ಪನ ಮಂತ್ರಿ ಮಾಡಿಲ್ಲ ಅನ್ನೋ ಭಯಂಕರವಾದಂಥ ಒಂದು ಇದಿತ್ತು. ಆದರೆ ಆ ಶಿವಶಂಕರಪ್ಪನ ಸುತ್ತ ಯಾರು ಸುತ್ತವರಿರಲಿಲ್ಲ, ಶಿವಶಂಕರಪ್ಪನವ್ರಿಗೆ ಯಾರು ಬೆಂಬಲವನ್ನು ಕೊಡೋರಿರಲಿಲ್ಲ. ಹಾಗಾಗಿ ತನ್ನ ಒಳಗಿದ್ದಂಥ ಒಳಬೇಗುದಿಯನ್ನು ಅವರೇ ಕಾರ್ಕತಾ ಇದ್ರು. ಆಗಾಗ ಕಳೆದ ಒಂದು ಇದ್ರ ಸಮಾವೇಶದಲ್ಲಿ ಕೂಡ ಅವರು ಬಿಜೆಪಿಯ ರಾಘವೇಂದ್ರನನ್ನ ಗೆಲ್ಲಿಸಿ, ಯಡಿಯೂರಪ್ಪ ಮಗನನ್ನ ಗೆಲ್ಲಿಸಿ, ಇಂಥ ಸಂಸದರು ಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇರೆಯವರು ಬೇರೆ ಬೇರೆ ರೀತಿಯಂತ ಅರ್ಥವನ್ನು ಕೊಡ್ತಾ ಹೋದ್ರು. ಆದರೆ ಇದಕ್ಕೆ ಕಾರಣ ಏನಂದ್ರೆ, ಶಾಮನೂರು ಶಿವಶಂಕರಪ್ಪನ ಮಂತ್ರಿ ಮಾಡಲಿಲ್ಲ ಅನ್ನೋ ಒಂದು ಕೋಪ ಇತ್ತು ಕಾಂಗ್ರೆಸ್ ಇದ್ದು. ಬಟ್ 138ರಲ್ಲಿ ನಾನೊಬ್ಬ ಹೋದ್ರೆ ಏನೂ ನಷ್ಟ ಆಗಲ್ಲ, ನಾನೊಬ್ಬ ಇದು ಮಾಡಿ ಬಂಡ ಇದ್ರೆ ಯಾರು ಕೇರ್ ಮಾಡಲ್ಲ ಅಂತೇಳಿ ಸುಮ್ಮನೆ ಇದ್ರು. ಬಟ್ ಈಗೇನಾಯ್ತು ಅಂತಂದ್ರೆ, ಯಾವಾಗ ಚಿತ್ರದುರ್ಗದಲ್ಲಿ ಇವರು ಕಾಂತರಾಜ್ ವರದಿಯನ್ನು ನಾವು ಸ್ವೀಕರಿಸ್ತೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು, ಶಾಮನೂರು ಶಿವಶಂಕರಪ್ಪನಿಗೆ ಒಂದು ದೊಡ್ಡ ಇದು ಸಿಕ್ದಂಗಾಯ್ತು, ಬಲ ಸಿಕ್ದಂಗಾಯ್ತು. ಕಾರಣ ಏನಂದ್ರೆ, ಅವರ ಕಮ್ಯುನಿಟಿಯ 7-8 ಜನ ಲಿಂಗಾಯತ ಶಾಸಕರು ಅವ್ರಿಗೆ ಕರೆ ಮಾಡಿ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿದ್ರು. ಒಂದು ವೇಳೆ ಸಿದ್ದರಾಮಯ್ಯ ಇದನ್ನು ಸ್ವೀಕರಿಸೋದಾದ್ರೆ ನಾವು ನಿಮ್ಮ ಜೊತೆ ಇದ್ದೇವೆ, ಈ ವರದಿಯನ್ನು ಸಿದ್ದರಾಮಯ್ಯ ಅವರು ಸ್ವೀಕರಿಸೋದಾದ್ರೆ ನಾವು ಬೇರೆ ಕಡೆ ಹೋಗ್ಲಿಕ್ಕೆ ರೆಡಿ, ನೀವು ನಿಮಗೆ ನಾಯಕತ್ವವನ್ನು ಒಪ್ಕೊಳ್ಳೋದಾದ್ರೆ ಒಪ್ಕೊಳ್ಳಿ ಅನ್ನೋ ಮಾತುಕತೆಯನ್ನು ನಡೆಸ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ಕಾಂತರಾಜ್ ವರದಿಯನ್ನು ಸ್ವೀಕರಿಸಿದ್ರೆ ಕರ್ನಾಟಕ ಕಾಂಗ್ರೆಸ್ ನಿಜವಾಗ್ಲೂ ಇಬ್ಬಾಗವಾಗತಕ್ಕಂಥ ಚಾನ್ಸಸ್ ಇದೆ. ವೀರೇಂದ್ರ ಪಾಟೀಲ್ ನಂತರ ಮತ್ತೊಮ್ಮೆ ಲಿಂಗಾಯತ ಕಮ್ಯುನಿಟಿ ಕಾಂಗ್ರೆಸ್ನಿಂದ ದೂರವಾಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ. ಅನ್ಸಲ್ವಾ? ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.